ಇರಲ್ಲಮ್ಮ, ಏನು ಆಗಿರಲ್ಲ ಅನು, ಅಳ್ಬೇಡ. ಹಂಗಂತ ಹೇಳಿದ್ರೆ ಈಗ ಹೆಂಗ್ ಸರ್ ಮಗಳನ್ನ ಹುಡುಕೋದು? ಸರ್, ನಿಮ್ ಮಗಳ ಇನ್ಫಾರ್ಮೇಶನ್ ಎಲ್ಲ ಸ್ಟೇಷನ್ ಅಲ್ಲೂ ನಾವು ಕೊಟ್ಟಿಟ್ಟಿದ್ದೀವಿ. ನಿಮ್ ಮಗಳನ್ನ ಹುಡುಕೋ ಕಾರ್ಯದಲ್ಲಿ ಈಗ ಇಳಿದಿದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ನನಗೆ ಈಗ ಡ್ಯೂಟಿ ಟೈಮ್ ಮುಗ್ದಿದೆ, ಆದ್ರಿಂದ ನಾನು ನಿಮ್ಮ ಮಗಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಹುಡುಕೊಡ್ತೀವಿ. ಬಾವಾ, ಅಳ್ಬೇಡಿ ಬಾವಾ, ಬನ್ನಿ ನಾವು ಹೋಗೋಣ, ಎಲ್ಲಾದ್ರೂ ಹೋಗಿ ಹುಡ್ಕೋಣ. ಆ ಸ್ಟೇಷನ್ ಇಂದ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ ಅಂತ ಫೋನ್ ಮಾಡಿ ಕೇಳಿ. ಆಯ್ತು ಸರ್. ನಿನ್ನ ಏನ್ ಮಾಡ್ತೀನಂತ ನೋಡು. ಅವತ್ತು ನಿಮ್ಮಮ್ಮನ ಹತ್ರ ನಾನು ಕೋಳಿ ಬಿರಿಯಾನಿ ಕ್ವಾರ್ಟರ್ ಕೇಳಿದ್ದಕ್ಕೆ ನನ್ನನ್ನ ಓಡಿಸ್ದಂಗೆ ಓಡಿಸ್ಬಿಟ್ರು. ಈಗ ನಿನ್ನನ್ನ ತಗೊಂಡ್ಬಂದಿರೋದು ಯಾಕೆ ಗೊತ್ತಾ? ಕೋಳಿ ಬಿರಿಯಾನಿನು ಕ್ವಾರ್ಟರ್ ಬೇಕು ಅಂತ ಮಾತ್ರ ಅಲ್ಲ, ಬೇರೆ ವಿಷಯಕ್ಕೂ ನಿನ್ನನ್ನ ತಗೊಂಡ್ಬಂದಿದ್ದೀನಿ. ಬಾಬಾ, ಅಳ್ಬೇಡಿ ಬಾಬಾ, ಅಚ್ಚು ಸಿಗ್ತಾಳೆ. ಏನೋ ನಮ್ ಟೈಮ್ ಈ ತರ ಇದೆ, ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ. ನಾಳೆ ಬೆಳಗ್ಗೆವರೆಗೂ ಹುಡುಕ್ ನೋಡೋಣ ಬಾಬಾ. ಬೇಡ ದೀಪು, ಇನ್ನು ನಿನ್ ಗಾಡಿ ಓಡಿಸ್ಬೇಡ, ತುಂಬಾ ಟಯರ್ಡ್ ಆಗಿದ್ಯಾ, ಇಲ್ಲೇ ಕೂತ್ಕೋ ಬಾ. ಇಲ್ಲ ಬಾಬಾ, ನಾನು ಓಡಿಸ್ತೀನಿ, ಅದೆಲ್ಲ ಏನಾಗಲ್ಲ. ಬೇಡ ದೀಪು, ಬೇಡ ಕಣಪ್ಪ, ಬಾ ಕೂತ್ಕೋ. ಈಗಾಗ್ಲೇ 50-60 ಕಿಲೋಮೀಟರ್ ಆಯ್ತು ಮನೆಯಿಂದ ಬಿಟ್ಟು. ಇಷ್ಟು ದೂರ ಬಂದು ಮತ್ತೆ ಇನ್ನ ಕತ್ಲಲ್ಲಿ ಓಡಿಸಿದ್ರೆ ಸರಿಯಾಗಲ್ಲ. ನೀನ್ ಕೂತ್ಕೋ, ಏನಿದ್ರೆ ಸ್ವಲ್ಪ ಬಿಟ್ಟು ನೋಡೋಣ. ಈಗಾಗ್ಲೇ ನೀನ್ ತುಂಬಾ ಟಯರ್ಡ್ ಆಗಿದ್ಯಾ. ಆಯ್ತು ಬಾಬಾ. ಇದೇನಿದು, ಬೆಳಗ್ಗೆ ಆಗ್ಬಿಡ್ತು. ಬಾಬಾ ಬಾಬಾ. ದೀಪು, ಏನಪ್ಪ ಬೆಳಗ್ಗೆ ಆಗ್ಬಿಡ್ತಾ? ಹೌದು ಬಾಬಾ. ಸರಿ ಬನ್ನಿ ಹೋಗೋಣ. ಸರಿ ದೀಪು, ಈಗ ನಾವು ಸ್ಟೇಷನ್ಗೆ ಹೋಗೋಣ. ಅಲ್ಲಿ ಏನಾದ್ರೂ ವಿಷಯ ಸಿಕ್ಕಿದೆ ಅಂತ ನೋಡೋಣ, ಕೇಳಿ. ಆಯ್ತು ಮಾವ. ನಮ್ಮ ಮಗಳ ಬಗ್ಗೆ ಏನಾದರೂ ತಿಳಿತಾ ಸರ್? ಏನಾದರೂ ವಿಷಯ ಸಿಕ್ತಾ ಸರ್? ಇಲ್ಲಮ್ಮ, ಇನ್ನವರೆಗೂ ಯಾವ ಸುದ್ದಿನೂ ಸಿಗ್ಲಿಲ್ಲ. ಎಲ್ಲ ಕಡೆ ಹುಡುಕ್ತಾ ಇದೀವಿ. ಮತ್ತೆ ನೀವು ಹೇಳಿದ್ರಲ್ಲ, ಮಗಳು ಆ ಮನೆಯಿಂದ ಹೊರಗಡೆ ಹೋದ್ಲು ಅಂತ ಹೇಳಿ. ನಿಮ್ ಯಾರು ಹೇಳಿದ್ರೆ ಅವಳ ಅತ್ತೆ ಮನೆಯಿಂದ. ಅಲ್ಲಿರೋಂಥ ಮನೆಗಳಲ್ಲಿ ಮತ್ತೆ ಏರಿಯಾದಲ್ಲಿರೋ CC ಕ್ಯಾಮರಾದಲ್ಲಿ ಎಲ್ಲ ಚೆಕ್ ಮಾಡಿದ್ವಿ. ಯಾವ ಕಡೆನೂ ಅವಳಿಗೆ ಮೂವ್ ಆಗಿದ್ದು ಕಾಣಿಸ್ತಾ ಇಲ್ಲ ಕಣಮ್ಮ. ಸರ್, ಏನ್ ಸರ್ ಹೇಳ್ತಾ ಇದ್ದೀರಾ ಸರ್? ನಿಮ್ಮನೆ ನಂಬಿರೋದು ಸರ್. ಸರ್ ಪ್ಲೀಸ್ ಸರ್, ನಮ್ಮ ಮಗಳನ್ನ ಹೆಂಗಾದ್ರೂ ಮಾಡಿ ಹುಡುಕೊಡಿ ಸರ್. ಆಯ್ತಮ್ಮ. ನಿನ್ನೆ ನೀವು ನೋಡ್ತೀನಿ ಅಂತ ಹೇಳಿದ್ರಲ್ಲ, ಏನಾದ್ರೂ ಸುದ್ದಿ ಸಿಗ್ತಾ ನಿಮ್ಗೆ? ಸರ್, ರಾತ್ರಿ ಇಡೀ ಹುಡುಕಿದೀವಿ ಸರ್. ನಮ್ಮ ಮಗಳ ಬಗ್ಗೆ ಎಲ್ಲ ಕಡೆ ಕೇಳಿ ನೋಡಿದ್ವಿ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಮ್ಮ ಮಗಳ ಬಗ್ಗೆ ಆಗಿರೋಂತ ಒಂದು ಕ್ಲೂನು ಸಿಗ್ಲಿಲ್ಲ ಸರ್ ನಮ್ಗೆ. ಅಳ್ಬೇಡಿ ಸರ್, ನಿಮ್ ಮಗಳನ್ನ ಹುಡ್ಕೊಡೋಂತ ಕರ್ತವ್ಯ ನಮ್ದು. ಅಳ್ಬೇಡಿ, ನಿಮ್ಗೆ ಆದಷ್ಟು ನಿಮ್ ಕೆಲಸನ ಮಾಡಿ. ನಾವು ಈಗ ಅದ್ರ ವಿಷಯದಲ್ಲೇ ಹೋಗ್ತಾ ಇದೀವಿ ಹೊರಗಡೆ. ಹುಡುಗಿದ ಫೋಟೋ ಎಲ್ಲ ಇದೆಯಲ್ಲ, ಬನ್ನಿ ಹೋಗೋಣ. ಆಯ್ತು ಸರ್, ಎಲ್ಲ ಗಾಡಿಯಲ್ಲಿ ಇಟ್ಟಿದ್ದೀನಿ. ನಡೀರಿ.
ನೋಡಿ ಹೆದರಿಕೆ ಆಗ್ತಾ ಇಲ್ಲ ನಿಂಗೆ? ನನ್ನ ಹತ್ರನೇ ಜೋರ ಮಾತಾಡ್ತಾ ಇದೀಯ ನೀನು? ನಾನ್ ಯಾಕೆ ನಿನ್ನ ನೋಡಿ ಹೆದರ್ಕೋಬೇಕು? ನೀನ್ ಯಾಕೆ ಇಲ್ಲ ನನ್ನ ಕರ್ಕೊಂಡ್ ಬಂದೆ ಅದನ್ನ ಹೇಳು. ಏನು ನನ್ನ ನೋಡಿ ನಿಂಗೆ ಹೆದರಿಕೆ ಇಲ್ವಾ? ಹೌದು, ನನ್ ಯಾಕೆ ಹೆದರಿಕೆ ಆಗತ್ತೆ? ನಿನ್ ತರ ಎಷ್ಟ್ ಜನ ನಾನು ನೋಡಿರ್ತೀನಿ, ನಿನ್ನ ನೋಡಿ ನಾನ್ ಹೆದರ್ಕೋಬೇಕಾ? ಮೊದ್ಲು ನೀನ್ ಯಾಕೆ ಇಲ್ಲ ನನ್ನ ಕರ್ಕೊಂಡ್ ಬಂದೆ ಅಂತ ಹೇಳು. ಏಯ್, ನನ್ನ ಹತ್ರನೇ ಜೋರ ಮಾತಾಡ್ತಾ ಇದ್ಯಾ? ತಡಿ, ನಿನ್ನ ಏನ್ ಮಾಡ್ತೀನಿ ನೋಡು. ಏನ್ ಮಾಡ್ತೀಯಾ ಮಾಡು, ಆಮೇಲೆ ನೋಡ್ ನಾನು ನಿನ್ಗೆ ಏನ್ ಮಾಡ್ತೀನಿ ಅಂತ. ಏಯ್, ಸ್ವಲ್ಪ ಹುಷಾರಾಗಿ ಮಾತಾಡು, ಆಮೇಲೆ ನೀನು ಈ ಜಾಗ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ, ಆ ತರ ಮಾಡ್ಬಿಡ್ತೀನಿ. ಏಯ್ ಛೀ, ಸ್ವಲ್ಪ ನಿಲ್ಸು. ಮೊದ್ಲು ನೀನ್ ಹೇಳು, ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ. ಏನು ಎಷ್ಟ್ ಜೋರಾಗಿ ಮಾತಾಡಿದ್ರು ಹೆದರ್ಕೊಳ್ತಾನೆ ಇಲ್ಲ? ನಿನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ, ನನ್ಗೆ ಕೋಳಿ ಬಿರಿಯಾನಿ ಕ್ವಾರ್ಟರ್ ಬೇಕಾಗಿತ್ತು. ನಿಮ್ಮ ಅಮ್ಮನ ಹತ್ರ ಕೇಳಿದಕ್ಕೆ ಕೊಡ್ಸಲ್ಲ ಅಂತ ಹೇಳ್ಬಿಟ್ರು, ಅದಕ್ಕೆ ನಿನ್ನ ಎತ್ಕೊಂಡ್ ಬಂದಿರೋದು. ಒಂದು ಕೋಳಿ ಬಿರಿಯಾನಿ ಕ್ವಾರ್ಟರ್ಗೋಸ್ಕರ ನನ್ನ ಎತ್ಕೊಂಡ್ ಬಂದ? ಅದ್ ನನ್ನ ಹತ್ರನೇ ಕೇಳಿದ್ರೆ ನಿನಗೆ 4-5 ಬಿರಿಯಾನಿ ಕೊಡಿಸ್ತಾ ಇದ್ನಲ್ಲ. ನೀನ್ ಕೊಡಿಸ್ತಾ ಇದ್ದ? ಹೌದ್ ಮತ್ತೆ, ಅದನ್ನ ನಾನೇ ಕೊಡಿಸ್ತಾ ಇದ್ದೆ. ಅದನ್ನ ಬಿಟ್ಬಿಟ್ಟು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ಯಾ? ಸರಿ ಸರಿ, ನನ್ನನ್ನು ಕರ್ಕೊಂಡೋಗಿ ನಮ್ಮ ಮನೇಲಿ ಬಿಡು. ನಿನಗೆ 4-5 ಏನೋ ಒಂದು ಅಂಡೆ ಲೆಕ್ಕದಲ್ಲಿ ಮಾಡ್ಕೊಡ್ತೀನಿ ಬಿರಿಯಾನಿನ. ನಡಿ ಹೋಗೋಣ. ಅದು ಸಾಧ್ಯ ಇಲ್ವಲ್ಲ? ಏನ್ ಸಾಧ್ಯ ಇಲ್ಲ? ಅಂಡೆ ಲೆಕ್ಕದಲ್ಲಿ ಬಿರಿಯಾನಿ ತಿನ್ನಕ್ ಸಾಧ್ಯ ಇಲ್ವಾ? ಇಲ್ಲ ನನ್ನನ್ನು ಕರ್ಕೊಂಡು ಹೋಗಕ್ ಸಾಧ್ಯ ಇಲ್ವಾ? ಇಲ್ಲಿಂದ ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ನನಗೆ ಹೇಳಕ್ಕಾಗಲ್ಲ. ನಾನು ಇಷ್ಟೇ ಮಾಡಕ್ಕಾಗದು. ನಾನು ಬರ್ತೀನಿ. ಇದೇನಿದು ಹಿಂಗ್ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾನು ಹೆಂಗ್ ಇಲ್ಲಿಂದ ಹೋಗೋದು? ಒಂದ್ ಬಿರಿಯಾನಿಗೋಸ್ಕರ ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ ಬಿಟ್ಬಿಟ್ಟಲ್ಲ ಈ ದೆವ್ವ. ಛೀ! ಸರಿ, ನಮ್ಮ ಹತ್ರನೇ ಜಿನ್ ಇದೆಯಲ್ಲ, ಜಿನ್ ಹತ್ರ ಹೆಲ್ಪ್ ಕೇಳಿ ನಾವು ಮನೆಗೆ ಹೋಗ್ಬಿಡೋಣ. ಅಕ್ಲಕ್ ಡಕ್ಲಕ್ ಬುಳುಬುಳು ಜಮ್. ಹೇಳಿ ಬಾರ್ಬಿ, ನನ್ನಿಂದ ಏನಾದ್ರೂ ಸಹಾಯ ಬೇಕಾ? ಹೌದೌದು, ಸಹಾಯ ಬೇಕು. ಜಿನ್, ನಿನ್ನ ನೋಡಿ ಎಷ್ಟು ದಿನ ಆಯ್ತು. ನಿನಗೆ ನನ್ನ ಹತ್ರ ಮಾತಾಡ್ಸ್ಬೇಕು ಬರ್ಬೇಕು ಅಂತ ಒಂಚೂರು ಅನಿಸ್ಲಿಲ್ವಾ? ಹೌದು ಬಾರ್ಬಿ, ನನ್ಗೂ ಅನ್ಸತ್ತೆ. ಆದ್ರೆ ನೀವು ಕರೆಯೋದೇ ಇಲ್ವಲ್ಲ. ಕರೆದ್ರೆ ತಾನೇ ನಾನು ಬರಕ್ಕಾಗೋದು, ಅದಕ್ಕೆ ನಾನು ಬರ್ಲಿಲ್ಲ. ಹೌದಾ, ನಾನ್ ತುಂಬಾ ಬಿಸಿ ಇರ್ತೀನ, ಹಾಗಾಗಿ ನಿನ್ನನ್ ಕರಿಬೇಕು. ನಿನ್ ನೆನಪೇ ನನ್ಗಿರೋದಿಲ್ಲ. ಹೌದಾ ಬಾರ್ಬಿ? ಸರಿ ಸರಿ ಜಿನ್, ನನ್ನನ್ನು ಕರ್ಕೊಂಡೋಗಿ ನಮ್ಮ ಮನೇಲಿ ಬಿಡು. ಒಂದು ಮೆಂಟಲ್ ದೆವ್ವ ನನ್ನನ್ನು ಕರ್ಕೊಂಡ್ ಬಂದಿಲ್ ಬಿಟ್ಬಿಡ್ತು. ಸಾರಿ ಬಾರ್ಬಿ, ಒಂದ್ ದಿನಕ್ಕೆ ಒಂದೇ ಸಲ ಸಹಾಯ ಮಾಡಕ್ಕಾಗೋದು. ನೀನು ಒಂದ್ ಮೆಂಟಲ್ ಗೂಬೆ ತರ ಮಾಡ್ಬೇಡ. ಈ ತರ ನಾನು ನಿನ್ನ ಹತ್ರ ಸಹಾಯ ಕೇಳ್ತಾ ಇದೀನಿ. ಬಾರ್ಬಿ, ಸ್ವಲ್ಪ ಹೊತ್ತು ಮುಂಚೆ ಕೇಳಿದ್ರಲ್ಲ, ನಿನ್ನ ನೋಡಿ ಎಷ್ಟು ದಿನ ಆಯ್ತು, ನನ್ನ ನೋಡ್ಬೇಕಂತ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದ್ರಲ್ಲ ಬಾರ್ಬಿ ಪ್ರಶ್ನೆನ. ಏನು, ನಾನ್ ನಿನ್ನ ಹತ್ರ ಇಷ್ಟು ದಿನ ಆಯ್ತು ಬರ್ಲೇ ಇಲ್ಲ ಅಂತ ಹೇಳಿದ್ದಲ್ಲ ಒಂದ್ ಸಹಾಯನ? ಏನ್ ಹೇಳ್ತಾ ಇದೀಯಾ ಜಿನ್? ಗಾಬರಿ ಪಡ್ಬೇಡಿ ಬಾರ್ಬಿ, ಸುಮ್ನೆ ತಮಾಷೆ ಮಾಡಿದ್ದು. ಸರಿ, ನಿಮ್ಮನ್ನ ಇಲ್ಲಿಂದ ಮನೆ ಕರ್ಕೊಂಡು ಹೋಗ್ಬೇಕಾ? ನೀನಲ್ಲ ನನ್ನನ್ನು ನೋಡಿ ತಮಾಷೆ ಮಾಡಂಗ್ ಆಗ್ಬಿಡ್ತಲ್ಲ ಜಿನ್. ಸರಿ ಬಾರ್ಬಿ, ಇಲ್ಲಿಂದ ಹೋಗೋಣ. ಬಾರ್ಬಿ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ನಿಮ್ಮನ್ನ ಕರ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಜಿನ್, ಏನ್ ಹೇಳ್ತಾ ಇದೀಯಾ ಜಿನ್? ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಕ್ ಆಗಲ್ವಾ? ಬಾರ್ಬಿ, ಇಲ್ಲೇನೋ ಒಂದ್ ತೊಂದ್ರೆ ಇದೆ, ಹಾಗಾಗಿ ನಾನು ಇಲ್ಲಿಂದ ನಿಮ್ಮನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಆದ್ರೆ ಕರ್ಕೊಂಡೇ ಹೋಗಕ್ಕಾಗಲ್ಲ ಅಂತಲ್ಲ, ಕರ್ಕೊಂಡು ಹೋಗ್ತೀನಿ. ಒಂದ್ ಸ್ವಲ್ಪ ಟೈಮ್ ಕೊಡಿ. ನಾನೀಗ ಮೊದ್ಲು ಇಲ್ಲಿಂದ ಹೋಗ್ತೀನಿ. ನಾನು ಇಲ್ಲಿದ್ರೆ ನಿಮ್ಗೆ ತೊಂದರೆ ಆಗೋದು. ಜಿನ್, ಏನ್ ಹೇಳ್ತಾ ಇದೀಯ ಜಿನ್? ಹೆದರಿಕೆ ಆಗ್ತಿದೆ ಜಿನ್. ನಾನು ಒಬ್ಳೇ ಇದ್ದೀನಿ ಜಿನ್ ಇಲ್ಲಿ. ಬಾರ್ಬಿ, ಹೆದರ್ಕೋಬೇಡಿ. ಹೆದರ್ಕೊಳ್ಳೋ ಅಷ್ಟು ಧೈರ್ಯ ಕಡಿಮೆ ಆಗತ್ತೆ. ಯಾವತ್ತೂ ಧೈರ್ಯದಿಂದಿರ್ಬೇಕು. ನಾನಿದ್ದೀನಲ್ಲ, ನೀವು ಧೈರ್ಯವಾಗಿರಿ. ಅಯ್ಯೋ ಜಿನ್, ನೀನೇ ನನ್ ಮೊದಲು ಹೆದರಿಕೆ. ಯಾವಾಗ ಯಾವಾಗ ಕಾಲ್ ಎಳಿಕೆ ಅಂತ ಯಾರಿಗ್ ಗೊತ್ತು? ಅಂತವನೇ ನೀನು. ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ. ನೀನ್ ಹೇಳೋದ್ ನೋಡಿದ್ರೆ ನನಗೆ ತುಂಬಾ ಡರ್ ಆಗ್ತಾ ಇದೆ ಗೊತ್ತಾ? ಬಾರ್ಬಿ, ನಾನು ಇಲ್ಲಿಂದ ಹೊರಡ್ತೀನಿ. ನಾಳೆ ನನ್ನನ್ನ ಬೆಳಗ್ಗೆನೆ ಕರೀರಿ. ಆಯ್ತು, ಇನ್ನು ನಾಳೆ ಬೆಳಗ್ಗೆವರೆಗೂ ನಾನು ಒಬ್ಳೇ ಇಲ್ಲಿ ಹೆಂಗ್ ಕುತ್ಕೊಳ್ಳೋದು? ಓ, ಈ ದೆವ್ವ ಬರೋದ್ ಗೊತ್ತಾಗ್ಬಿಟ್ಟೆ. ಜೀನು ಹೊರಟೋಗ್ಬಿಡ್ತಾ ಅಂತ. ಸರಿ ಸರಿ, ಈ ಡಾಲರ್ನ ತೆಗೆದು ಬ್ಯಾಗ್ ಒಳಗಿಡೋಣ. ತಾವುಗಳಿಗೆ ಇಷ್ಟ ತನಕ ಏನ್ ಕೆಲ್ಸ? ಎಲ್ಲೋಗಿದ್ರಿ? ನೀನೇನು ನನ್ನ ನೋಡಿದ್ರೆ ಹೆದರ್ಕೊಳ್ತಾನೆ ಇಲ್ಲ, ಹಿಂಗ್ ಮಾತಾಡ್ತಾ ಇದೀಯಾ? ನಿನ್ನ ಹತ್ರ ಹೋಗಿ ಹೋಗಿ ಮಾತಾಡ್ತಾ ಇದೀನಲ್ಲ, ನನಗ್ ಹೇಳ್ಬೇಕು. ಸರಿ ಸರಿ, ಹೋಗಿ ತಿನ್ನಕ್ಕೆ ಏನಾದ್ರಿದೆ ತಗೊಂಬ. ಬೆಳಗ್ಗೆನೆ ಹೊಟ್ಟೆ ಹಸು ಆಗ್ತಾ ಇದೆ. ಏನಿದು, ಈ ಹುಡುಗಿ ನನ್ನೊಂದು ಹೋಟೆಲ್ ಸಪ್ಲೈಯರ್ ತರ ಮಾಡ್ತಾ ಇದೆ. ಸರಿ, ತಿನ್ನಕ್ಕೆ ಏನಾದ್ರೂ ಬೇಕಲ್ಲ, ತಗೊಂಬಂದ್ ಕೊಡೋಣ. ಅಯ್ಯಯ್ಯೋ, ಜಿನ್ ಹೇಳೋದ್ ನೋಡಿದ್ರೆ ಸ್ವಲ್ಪ ಹೆದರಿಕೆನೇ ಆಗ್ತಾ ಇದೆ. ಸರಿ, ಹೆದರಿಕೆನ ಹೊರಗಡೆ ತೋರಿಸಬಾರ್ದು, ಧೈರ್ಯವಾಗಿರ್ಬೇಕು. ಪಾಪ ಮನೇಲಿ ಅಪ್ಪ ಅಮ್ಮ ಎಲ್ಲ ನಾನ್ ಕಾಣ್ತಾ ಇಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ದೇವ್ರೆ, ನಮ್ಮ ಅಪ್ಪ ಅಮ್ಮ, ಆಮೇಲೆ ಅಕ್ಕ ಮೀನಾ, ಜೂಲಿ, ನಮ್ ಫ್ಯಾಮಿಲಿ ಎಲ್ರಿಗೂನು ನಾನ್ ಕಾಣ್ಲಿಲ್ಲ ಅಂತ ಇಷ್ಟೊತ್ತಿಗೆ ಗೊತ್ತಿರತ್ತೆ. ಅವರೆಲ್ಲರೂ ತುಂಬಾ ಅಳ್ತಾ ಬೇಜಾರ್ ಮಾಡ್ಕೊಂಡಿರ್ತಾರೆ. ಅವರಿಗೆ ಮನ್ಸು ಧೈರ್ಯ ಕೊಡು ದೇವ್ರೆ. ನಾನಿನ್ನೇನು ಒಂದಿನದಲ್ಲಿ ಅಲ್ಲಿ ಬಂದ್ಬಿಡ್ತೀನಿ. ಪಾಪ ಅನ್ನಿಸ್ತಾ ಇದೆ ಅವರನ್ನೆಲ್ಲ ನೆನ್ಸ್ಕೊಂಡ್ರೆ.
ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್